ಈಗಾಗಲೇ 1 ಲೀಟರ್ ಹಾಲಿಗೆ 42 ರೂಪಾಯಿಗೆ KMF ನಿಂದ ರಾಜ್ಯದಲ್ಲಿ ಮಾರಾಟವಾಗ್ತಿರುವಂಥದ್ದು, ಅರ್ಧ ಲೀಟರ್ ಹಾಲಿಗೆ 22 ರೂಪಾಯಿಗೆ ಮಾರಾಟವಾಗ್ತಿರುವಂಥದ್ದು. ಇದಕ್ಕೆ 50 ml ಎಕ್ಸ್ಟ್ರಾನ ಕೊಟ್ಟು 2 ರೂಪಾಯಿಯನ್ನ ಈಗಾಗಲೇ ಕೂಡ ಗ್ರಾಹಕರಿಂದ ಪಡ್ಕೊಳ್ತೀವಿ ಅನ್ನೋಂಥ ಮಾತುಗಳನ್ನ ಈಗಾಗಲೇ ಕೂಡ ಅಧ್ಯಕ್ಷರಾಗಿರುವಂಥ ಭೀಮಾ ನಾಯ್ಕರವರು ಹೇಳ್ತಿದ್ದಾರೆ. ಭೀಮಾ ನಾಯ್ಕರವರು ಸದ್ಯ ನನ್ನ ಜೊತೆಲಿದ್ದಾರೆ. ಸರ್, ಇದು ಯಾವ ಲಾಜಿಕ್ ಅನ್ನೋಂಥದ್ದಂದ್ರೆ 50 ml ಅನ್ನ ಕೊಟ್ಟು 2 ರೂಪಾಯಿ ಗ್ರಾಹಕರಿಂದ ಪಡ್ಕೊಳ್ತೀವಿ ಅನ್ನೋಂಥದ್ದು ಲಾಜಿಕ್ ಏನಿಲ್ಲ. ಸೊ ಈಗ KMFನ ಇತಿಹಾಸದಲ್ಲಿ 94,47,000 ಶೇಖರಣೆ ಆಗಿತ್ತು. ಅದು ಇನ್ನು ಇಲ್ಲಿವರೆಗೂ 20-30 ವರ್ಷದಲ್ಲಿ ನಾವು ಅಂಕಿಅಂಶನ ನೋಡೋದಾದರೆ ಏರಿಕೆ ಆಗಿಲ್ಲ. ಇವತ್ತಿನ ನಮ್ಮ ಒಂದು ದಿನದ ಶೇಖರಣೆ ನಮ್ಮ ಕರ್ನಾಟಕ ಹಾಲು ಮಂಡಳದ 98,17,000. ಇನ್ನೇನು ನಾವು ಇನ್ನೊಂದು ವಾರದಲ್ಲಿ ನಾವು 1 ಕೋಟಿ ಲೀಟರ್ ಹಾಲಿಗೆ ನಾವು ಒಂದು ದಿನಕ್ಕೆ 1 ಕೋಟಿ ಲೀಟರ್ ಹಾಲನ್ನು ಸಂಗ್ರಹಣೆ ಆಗ್ತಕ್ಕಂಥದ್ದಕ್ಕೆ ನಾವು ಕಾಲನ್ನು ಇಡ್ತಾ ಇದ್ದೀವಿ. ಸೊ ಇದು ಭಾಳ ಖುಷಿಯ ವಿಚಾರ. ಇದಕ್ಕೆ ನಾನು ಇಡೀ ಕರ್ನಾಟಕ ರಾಜ್ಯದ 27 ಲಕ್ಷ ರೈತರೇನಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸೊ ಇಲ್ಲಿ ಪ್ರತಿದಿನಕ್ಕೆ 30 ಲಕ್ಷ ಲೀಟರ್ ನಾವು ಪೌಡ್ರಿಗೆ ಕಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ಪೌಡ್ರಿಗೆ ಹೋದರೆ ನಮಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ನಾವು 50 ml ಹಾಲನ್ನು ನಾವು ಈಗ 42 ರೂಪಾಯಿ ನಾವು ದರವನ್ನು ಜಾಸ್ತಿ ಮಾಡ್ತಾ ಇಲ್ಲ. ನಾನು ತಮ್ಮ ಮೂಲಕ ಗ್ರಾಹಕರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀವಿ, ನಾವು 1 ಪೈಸೆ ಕೂಡ ನಾವು 42 ರೂಪಾಯಿ ಇರ್ತಕ್ಕಂಥ 1 ಲೀಟರ್ ನಂದಿನಿ ಹಾಲು 1 ಪೈಸೆ ಕೂಡ ನಾವು ಜಾಸ್ತಿ ಮಾಡ್ತಾ ಇಲ್ಲ, ದರ ಏರಿಕೆ ಮಾಡ್ತಾ ಇಲ್ಲ. ಏನು 50 ml ಹಾಲನ್ನು ಏನು ನಾವು ತಮಗೆ ಕೊಡ್ತಾ ಇದ್ದೀವಿ, 1000 ml ಇದ್ದಿದ್ದ ಹಾಲು 1050 ml ಕೊಡ್ತಾ ಇದೀವಿ. ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ. 10 ಪೈಸೆ ಕಡಿಮೆ ಮಾಡಿನೇ ನಾವು 44 ರೂಪಾಯಿ ನಾವು ಕೂಡ ಹೇಳ್ತಿದ್ರಿ. ಅಂದ್ರೆ ಪ್ರತಿದಿನವೂ ಕೂಡ 30 ಲಕ್ಷ ಪೌಡ್ರಿಗೆ ಕಳಿಸ್ತೀವಿ, 30 ಲಕ್ಷ ಲೀಟರ್ ಹಾಲನ್ನು ಪೌಡ್ರಿಗೆ ಕಳಿಸ್ತೀವಿ. ಅದು ನಮಗೆ ಹೊರೆ ಆಗತ್ತೆ ಅಂತೇಳಿ, KMFಗೆ ಹೊರೆ ಆಗತ್ತೆ ಅಂತೇಳಿ 50 ml ಹಾಲನ್ನು ಕೊಟ್ಟು ಗ್ರಾಹಕರಿಂದ 2 ರೂಪಾಯಿ ಪಡ್ಕೊಂಡ್ರೆ ಗ್ರಾಹಕರಿಗೆ ಹೊರೆ ಆಗೋದಿಲ್ವಾ? ತಿಂಗಳಲ್ಲಿ ಒಂದು 100-200 ರೂಪಾಯಿ ಅವ್ರಿಗೆ ಹೊರೆ ಆಗತ್ತಲ್ವಾ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಗ್ರಾಹಕರು ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲ, ಗ್ರಾಹಕರಿಗೆ ಹೊರೆ ಆಗ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ನಾವು 50 ml ಹಾಲು ಕೊಡ್ತಾ ಇದ್ದೀವಿ, ಆ 50 ml ಹಾಲಿಂದ ಕಾಸ್ಟ್ ತೊಳ್ತಾ ಇದ್ದೀವಿ. ನಾವು ಜಾಸ್ತಿ ಏನು ರೇಟು ಗ್ರಾಹಕರಿಂದ ತೊಳ್ತಾ ಇಲ್ಲ, ಗ್ರಾಹಕರಿಂದ ಏನು ನಾವು ಜಾಸ್ತಿ ಹಣವನ್ನು ತೊಳ್ತಾ ಇಲ್ಲ. 50 ml ಹಾಲಿಂದು ಮಾತ್ರ ನಾವು ತೊಳ್ತಾ ಇದೀವಿ ಅಷ್ಟೇ. ಸರ್, ಅಂದ್ರೆ ಹಿಂದೆ ಹಾಲಿನ ದರ ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲಿ ಕೂಡ ರೈತರಿಗಾಗಿ ಇದು ಅನ್ನೋಂಥ ಮಾತುಗಳನ್ನು ಹೇಳಿದ್ರಿ. ಈ ಬಾರಿ ಏನಾದರೂ ಈ 2 ರೂಪಾಯಿ ಹೆಚ್ಚಳದಲ್ಲಿ ರೈತರಿಗೆ ಏನಾದರೂ ಪ್ರೋತ್ಸಾಹ ಧನ ಈ ಥರದ್ದು ಏನಾದ್ರು ಸಿಗತ್ತಾ ಅಂತ? ಹಿಂದೆ ಯಾವುದೇ ಸಂದರ್ಭದಲ್ಲಿ ದರವನ್ನು ಹೆಚ್ಚು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಹಣವನ್ನು ನೇರವಾಗಿ ರೈತರಿಗೆ ಹೋಗೋದು, ಹಿಂದೆ ಮಾಡಿದಂಥ ಸಂದರ್ಭದಲ್ಲಿ ರೈತರಿಗೆ ಹೋಗುತ್ತೆ. ಮುಂದೆ ನಾವು ದರವನ್ನು ಹೆಚ್ಚು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ಹೋಗುತ್ತೆ. ಈ 2 ರೂಪಾಯಿ ಕೂಡ 50 ml ಹಾಲೇನು ಕೊಡ್ತಕ್ಕಂಥ ರೈತರಿಂದ ಅವರಿಗೆ ಈ ಹಣ ಹೋಗುತ್ತೆ. ಇದಕ್ಕೆ KMF ಆಗಲಿ ಒಕ್ಕೂಟಕ್ಕೆ ಯಾರಿಗೂ ಹೋಗಲ್ಲ, ಎಲ್ಲ ರೈತರಿಗೆ ಹೋಗೋದು. ಮತ್ತೊಂದು, ಈ 50 ml ಹಾಲು ಕೊಡಬೇಕು ಅಂತೇಳಿ ಯಾವ್ದಾದ್ರು ಗ್ರಾಹಕರ ವೇದಿಕೆ ಇರ್ಬೋದು, ಇಲ್ಲಾಂದ್ರೆ ನಿಮ್ಮ ಒಕ್ಕೂಟಗಳು ಯಾರಾದರೂ ಬೇಡಿಕೆ ಏನಾದರೂ ಇಟ್ಟಿದ್ರ, ತಮ್ಮ ಮೇಲೆ ಒತ್ತಡ ಏನಾದರೂ ಹಾಕಿದ್ರ ಅಂತಂದ್ರೆ 50 ml ಅನ್ನು ಕೊಟ್ಟು ಈ ಥರ 2 ರೂಪಾಯಿಯನ್ನ ನಾವು ಗ್ರಾಹಕರಿಂದ ಪಡ್ಕೊಳ್ಳೋಣ ಅನ್ನೋಂಥದ್ದು ಏನಾದರೂ ಆಗಿತ್ತಾ? ಇಲ್ಲ ಬೋರ್ಡ್ ಮೀಟಿಂಗಲ್ಲೋ ಇಲ್ಲಾಂದ್ರೆ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಆಗಿತ್ತಾ ಅನ್ನೋಂಥದ್ದು? ಅಲ್ಲ, ಈಗ ಏನಾಗಿದೆ, 1 ಕೋಟಿ ಹಾಲೇನು ಶೇಖರಣೆ ಆಗ್ತಾ ಇದೆ, ಅದಕ್ಕೆ 1 ಕೋಟಿಗೆ ನಾವು ಇವತ್ತು ದಾಪುಗಾಲನ್ನು ಇಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ 30 ಲಕ್ಷ ಲೀಟರ್ ಏನು ಪೌಡ್ರಿಗೆ ಹೋಗ್ತಾ ಇದೆ. ಸೊ ಅದರಲ್ಲಿ ನಾವು 50 ml ಹಾಲನ್ನು ನಾವು ಪ್ರತಿಯೊಂದು ಪಾಕೆಟಿಗೆ 50 ml ಹಾಲನ್ನು ನಾವು ಎಕ್ಸ್ಟ್ರಾ ಮಾಡಿದರೆ ಒಂದು ದಿನಕ್ಕೆ 3.5 ಲಕ್ಷ ಲೀಟರ್ ನಾವು ಪೌಡ್ರಿಗೆ ಕಡಿಮೆ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ನಮಗೇನಾಗ್ತಕ್ಕಂಥ ಸ್ವಲ್ಪ ಲಾಸಸ್ಸನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಬೋರ್ಡಲ್ಲಿ ತೀರ್ಮಾನ ತೊಗೊಂಡಿದ್ದೀವಿ. ಈಗಾಗಲೇ KMF ಅನ್ನೋಂಥದ್ದು ತುಂಬ ದೊಡ್ಡ ನಂಬಿಕೆ ಅನ್ನೋಂಥದ್ದು ಒಂದು. ಎರಡನೇದು ಸೌತ್ ಇಂಡಿಯಾದಲ್ಲಿ 2ನೇ ಸ್ಥಾನದಲ್ಲಿರುವಂಥ KMF ನಂಬಿಕೆ. ಈಗ ಈ 50 ml ಹೆಚ್ಚಳ ಮಾಡೋದ್ರಿಂದ ಏನು ಲಾಭ ಅನ್ನೋಂಥದ್ದು, ಮತ್ತೆ 50 ml ಯಾಕೆ ಗ್ರಾಹಕನಿಗೆ ಎಕ್ಸ್ಟ್ರಾ ಬೇಕು ಅನ್ನೋಂಥದ್ದು? ಯಾಕೆಂದ್ರೆ 1 ಲೀಟರ್ ಹಾಲಂದ್ರೆ 1 ಲೀಟರ್ ತೆಗೆದುಕೊಳ್ತಾನೆ. 1 ಲೀಟರ್ ಪೆಟ್ರೋಲ್ ಅಂತ ಹೇಳಿದ್ರೆ 1 ಲೀಟರ್ ಪೆಟ್ರೋಲ್ ಡೀಸೆಲ್ ತೆಗೆದುಕೊಳ್ತಾನೆ. ಬಂಕಿಗೆ ಹೋದಂಥ ಸಂದರ್ಭದಲ್ಲಿ ನಾನು ನಿಮಗೆ 50 ml ಎಕ್ಸ್ಟ್ರಾ ಹಾಕ್ತೀನಿ, ನಾವು ನಿಮ್ಮ ಹತ್ರ ಇಂತಿಷ್ಟು ದರವನ್ನು ಕೊಡಿ ಅನ್ನೋಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥದ್ದು? ಇಲ್ಲ, ನಮಗೇನಾಗಿದೆ, ಈಗ 89 ಲಕ್ಷ ಇರ್ತಕ್ಕಂಥ ಹಾಲು ಇವತ್ತು ಸಡನ್ ಆಗಿ ಇವತ್ತು ರೇಸ್ ಆಗಿದೆ, 98 ಲಕ್ಷಕ್ಕಾಗಿದೆ. ಹಾಗಾಗಿ ನಾವು ಇನ್ನು 2 ಲಕ್ಷ ಆಗಲಿ, 3 ಲಕ್ಷ ಆಗಲಿ, ದಿನಕ್ಕೆ 5 ಲಕ್ಷ ಆಗಲಿ, 10 ಲಕ್ಷ ಆಗಲಿ, 20 ಲಕ್ಷ ಆಗಲಿ, 1 ಕೋಟಿ 20 ಲಕ್ಷ ಆಗಲಿ ನಾವು ರೈತರಿಂದ ತಗೊಳ್ಳೇಬೇಕು. ನಮ್ಮ ಡೈರಿಗೆ ಬರ್ತಕ್ಕಂಥ ರೈತರು ಯಾರಿಗೂ ಕೂಡ ನಾವು ವಾಪಸ್ ಕಳ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಹಾಲು ಏನು ಇವತ್ತು ಜಾಸ್ತಿ ಆಗಿದೆ. ಸೊ ಹಾಗಾಗಿ ತೀರ್ಮಾನ ತಗೊಂಡಿದ್ದೀವಿ. ಕಡೆಯದಾಗಿ ತಾವು ಕೂಡ ಅವಾಗಲೇ ಹೇಳ್ತಾ ಇದ್ರಿ, 1 ಲೀಟರ್ ಹಾಲನ್ನ ನಾವು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ 1 ರೂಪಾಯಿ 50 ಪೈಸೆ ನಮಗೆ ನಷ್ಟ ಆಗುತ್ತೆ. ಅದನ್ನು ನಾವು ಹಾಲಿನ ಉತ್ಪನ್ನಗಳಲ್ಲಿ ಅದನ್ನು ಸರಿದೂಗಿಸ್ಕೊಳ್ತೀವಿ ಅಂತೇಳಿ. ಈ 50 ml ನಿಮಗೆ ಜಾಸ್ತಿ ಆಗುತ್ತೆ, ಇಲ್ಲ 50 ml ಅನ್ನ ಗ್ರಾಹಕರಿಗೆ ಕೊಟ್ಟರೆ ಹಾಲು ತಮಗೆ ಬರುವಂಥ ರೈತರಿಂದ ಹಾಲನ್ನ ಮಾರಾಟ ಮಾಡೋದ್ರಿಂದ ಆದಾಯ ಮಾಡಬಹುದು ಅನ್ನೋಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದನ್ನು ತುಪ್ಪನೋ ಇಲ್ಲ ಅಂದ್ರೆ ಯಾವ್ದಾದ್ರು ಪ್ರಾಡಕ್ಟ್ಗಳನ್ನು ಮಾಡಿದ್ರೆ ಇನ್ನು ಲಾಭ. ತಾವು ಕೂಡ ಹೇಳಿದ್ರಿ ಅವಾಗಲೇ, ಪ್ರಾಡಕ್ಟ್ಗಳಿಂದ ನಮಗೆ ಲಾಭ ಬರುತ್ತೆ, ಹಾಲಿಂದ ಲಾಭ
ಬರೋದಿಲ್ಲ ಅಂತ. ಪ್ರಾಡಕ್ಟ್ಗೆ ಬಳಸ್ಕೊಳ್ಬೋದಲ್ಲ ಈ 50 ml ಹೆಚ್ಚುವರಿ ಹಾಲನ್ನ ಅನ್ನೋಂಥದ್ದು. 100ಕ್ಕೆ 100 ತಾವೇನು ಇವತ್ತು ಈ ಪ್ರಶ್ನೆಯನ್ನು ಕೇಳಿದಿರಿ, 100ಕ್ಕೆ 100 ಹಾಲಿನಲ್ಲಿ ನಮಗೆ ಲಾಸ್ ಆಗುತ್ತೆ. ದಿನನಿತ್ಯ ನಾವು ಏನು ಪಾಕೆಟ್ ಹಾಲನ್ನು ನಾವೇನು ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಇದರಲ್ಲಿ ಲಾಸ್ ಆಗುತ್ತೆ. ಪ್ರಾಡಕ್ಟಲ್ಲೇ ನಮಗೆ ಲಾಭ ಆಗೋದು. ಯಾಕಂದರೆ ನಾವು ಬೇರೆ ರಾಜ್ಯಗಳನ್ನು ಹೋಲಿಸಿದ್ರೆ ಭಾಳ ಕಡಿಮೆ ರೇಟಲ್ಲಿ ನಾವು ಹಾಲನ್ನು ಮಾರಾಟ ಮಾಡ್ತಾ ಇದ್ದೀವಿ. ಈ ನಾವು ಕೊಡ್ತಿರೋದು 42 ರೂಪಾಯಿ, 1 ಲೀಟ್ರ್ ಹಾಲಿಗೆ 42 ರೂಪಾಯಿ. ನೀವು ಗುಜರಾತಿಗೆ ಹೋಗಿ 56 ರೂಪಾಯಿ ಇದೆ, ಮಹಾರಾಷ್ಟ್ರಕ್ಕೆ ಹೋಗಿ 56 ರೂಪಾಯಿ ಇದೆ, ಕೇರಳದಲ್ಲಿ 54 ರೂಪಾಯಿ ಇದೆ, ತಮಿಳುನಾಡಲ್ಲಿ 56 ರೂಪಾಯಿ ಇದೆ, ಆಂಧ್ರದಲ್ಲಿ 58 ರೂಪಾಯಿ ಇದೆ. ಮತ್ತು ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಾವು 16 ರೂಪಾಯಿ ಕಡಿಮೆಯಲ್ಲಿದ್ದೀವಿ. ಸೊ ಹಾಗಾಗಿ ಈ ನಿರ್ಧಾರವನ್ನು ತೊಗೊಂಡಿದ್ದೀವಿ. ನಾವು ಯಾವುದೇ ಒಂದು ಪಾಕೆಟ್ ಹಾಲಿಗೆ ನಾವು ದರವನ್ನು ಹೆಚ್ಚು ಮಾಡಿಲ್ಲ. ತಮಗೆ ವಿನಂತಿ ಮಾಡ್ತೀನಿ, ತಮ್ಮ ಮೂಲಕ ಗ್ರಾಹಕರಿಗೆ ನಾನು ವಿಶೇಷವಾಗಿ ತಮ್ಮ ಮೂಲಕ ಅವರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. 50 ml ಹಾಲನ್ನು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಆ 50 ml ಹಾಲಿನ ಕಾಸ್ಟ್ ಮಾತ್ರ ನಾವು ತೊಗೊಳ್ತಾ ಇದ್ದೀವಿ. ಕಡೆದಾಗಿ ತಾವು ಕೂಡ ಹೇಳ್ತಾ ಇದ್ರಿ ಹಾಲಿನ ದರ ಈಗಾಗಲೇ ಹೆಚ್ಚಳ ಆಗಿಲ್ಲ, ಗ್ರಾಹಕರಿಂದ ಪಡ್ಕೊಳ್ತಿದ್ವಿ ಅಂತ. ಇದೇ ರೀತಿ ತುಪ್ಪ ಇರ್ಬೋದು, ಬೇರೆ ಬೇರೆ ಉತ್ಪನ್ನಗಳ ಮೇಲೆ 50%, 100% ML ಹೆಚ್ಚು ಕೊಟ್ಟು ಅದರ ಮೇಲೂ ಕೂಡ ದರ ಹೆಚ್ಚಳ ಮಾಡುವಂಥದ್ದಾಗತ್ತಾ? ಇಲ್ಲ, ಯಾವುದೇ ಕಾರಣಕ್ಕೂ ಅಂಥದ್ದು ಯಾವುದೇ ಒಂದು ಚಿಂತನೆಯನ್ನು ನಾವು ಮಾಡಿಲ್ಲ, ಅಂಥದ್ದು ಯಾವುದೇ ತೀರ್ಮಾನಗಳು ತೊಗೊಂಡಿಲ್ಲ. ಸೊ ಅದನ್ನು ನಾವು ಮಾಡೋದು ಇಲ್ಲ, ಪ್ರಾಡಕ್ಟ್ ಮೇಲೆ ಹೆಂಗೆ ಮಾಡೋಕ್ಕೆ ಬರೋದು ಇಲ್ಲ. ಹಾಲಿನ ಮೇಲೆ 50 ml ಜಾಸ್ತಿ ಕೊಟ್ಟು ತೊಗೊಳ್ಳೋಣ ಅನ್ನೋ ಒಂದು ತೀರ್ಮಾನ ತೊಗೊಂಡಿದ್ದೀವಿ. ಅಂತ ಯಾವುದೇ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ. ಥ್ಯಾಂಕ್ ಯು. ಅಂದರೆ ಅವಿನಾಶ್, ಇವಿಷ್ಟು ಕೂಡ KMFನ ಅಧ್ಯಕ್ಷರಾಗಿರುವಂಥ ಭೀಮಾ ನಾಯಕ್ನವರು ಹೇಳ್ತಾ ಇರುವಂಥದ್ದು. ಅಂದರೆ ನಾವು ಹಾಲಿನ ದರವನ್ನು ಹೆಚ್ಚಳ ಮಾಡಿಲ್ಲ, 50 ml ಹೆಚ್ಚಾಗಿ ಕೊಟ್ಟು ಗ್ರಾಹಕರಿಂದ 2 ರೂಪಾಯಿನ ಪಡ್ಕೊಳ್ತಿದ್ದೀವಿ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು.